ನಮಸ್ಕಾರ ಎಲ್ಲರಿಗೂ. ಶ್ರೀ ಗುರುಚರಿತ್ರೆಯ 16ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಧೌಮ್ಯ ಋಷಿಯ ಮತ್ತೊಬ್ಬ ಶಿಷ್ಯ ಉಪಮನ್ಯುವಿನ ಕಥೆಯನ್ನು ನೋಡೋಣ. ಸಿದ್ಧ ಮುನಿಗಳು ನಾಮಧಾರಕನಿಗೆ ಗುರುಭಕ್ತಿಯ ಕಥನವನ್ನು ಹೇಳ್ತಾ ಈ ಉಪಮನ್ಯುವಿನ ಕಥೆಯನ್ನು ಹೇಳ್ತಾರೆ. ಅದನ್ನು ನೋಡ್ತಾ ಹೋಗೋಣ. ಸಿದ್ಧಮುನಿಗಳು ಈ ರೀತಿಯಾಗಿ ಹೇಳ್ತಾರೆ ನಾಮಧಾರಕನಿಗೆ, ಇನ್ನು ಧೌಮ್ಯ ಋಷಿಗಳ 3ನೇ ಶಿಷ್ಯನು ಉಪಮನ್ಯು ಎಂಬ ಹೆಸರಿನವನು. ಅವನು ಗುರು ಸೇವೆಯ ವಿಷಯದಲ್ಲಿ ತುಂಬ ನಿಪುಣನಾಗಿದ್ದನು. ನಿತ್ಯವೂ ಹಲವು ಬಗೆಯಿಂದ ಗುರುಗಳ ಸೇವೆ ಶುಶ್ರೂಷೆ ಮಾಡುತ್ತಿದ್ದನು. ಆದರೆ ಆತನು ಕೂಳುಬಾಕನಾದ್ದರಿಂದ ಆತನ ಬುದ್ಧಿಯು ಚುರುಕಾಗಿರಲಿಲ್ಲ. ಹೀಗಾಗಿ ಆತನಿಗೆ ವಿದ್ಯೆಯು ಸ್ಥಿರವಾಗಿ ನಿಲ್ಲುತ್ತಿರಲಿಲ್ಲ. ಆತನ ಈ ದೋಷ ನಿವಾರಿಸುವುದಕ್ಕಾಗಿ ಗುರುಗಳಾದ ಧೌಮ್ಯ ಋಷಿಗಳು ಒಂದು ಉಪಾಯ ಮಾಡಿದರು. ಅವರು ಉಪಮನ್ಯುವನ್ನು ಹತ್ತಿರ ಕರೆದು, ಮಗು, ನೀನು ಪ್ರತಿ ದಿವಸ ನಮ್ಮ ಆಶ್ರಮದ ಆಕಳುಗಳನ್ನೆಲ್ಲ ಅಡವಿಗೆ ಒಯ್ದು ಮೇಯಿಸಿಕೊಂಡು ಬಾ ಎಂದು ಆಜ್ಞೆ ಮಾಡಿದರು. ಉಪಮನ್ಯುವು ತಕ್ಷಣವೇ ಗುರುಗಳಿಗೆ ನಮಸ್ಕರಿಸಿ ಅವರ ಆಜ್ಞೆಯಂತೆ ಆಕಳುಗಳನ್ನೆಲ್ಲ ಅಡವಿಗೆ ಒಯ್ದು ಬಹಳ ಹೊತ್ತಿನವರೆಗೆ ಮೇಯಿಸಿದನು. ಇದೇ ಕ್ರಮವು ನಡೆದಿರಲು ಒಂದು ದಿನ ಆತನಿಗೆ ಬೇಗ ಹಸಿವೆಯಾದ್ದರಿಂದ ಸ್ವಲ್ಪ ಮುಂಚಿತವಾಗಿಯೇ ಆಶ್ರಮಕ್ಕೆ ಹಿಂದಿರುಗಿದನು. ಅದನ್ನು ಕಂಡು ಗುರುಗಳು ಆತನ ಮೇಲೆ ಸಿಟ್ಟಾಗಿ, ನೀನು ಇಷ್ಟೇಕೆ ಬೇಗನೆ ಆಕಳುಗಳನ್ನು ಆಶ್ರಮಕ್ಕೆ ತಿರುಗಿ ಹೊಡೆದುಕೊಂಡು ಬರುವಿ? ಸೂರ್ಯನು ಮುಳುಗುವವರೆಗೂ ದನಗಳನ್ನು ಮೇಯಿಸಿಕೊಂಡು ನಂತರ ಆಶ್ರಮಕ್ಕೆ ಬರತಕ್ಕದ್ದು ಎಂದು ಆಜ್ಞೆ ಮಾಡಿದರು. ಉಪಮನ್ಯುವು ವಿನಯದಿಂದ ಕೈ ಮುಗಿದು, ಅಂತೆಯೇ ಆಗಲಿ ಗುರುಗಳೇ ಎಂದು ಅವರ ಆಜ್ಞೆಯನ್ನು ಶಿರಸಾವಹಿಸಿ ಮರುದಿವಸ ನಿತ್ಯದಂತೆ ಹಸುಗಳನ್ನೆಲ್ಲ ಅಡವಿಗೆ ಹೊಡೆದುಕೊಂಡು ಬಂದನು. ಹೊತ್ತು ಏರತೊಡಗಿದಂತೆಲ್ಲ ಆತನಿಗೆ ಹಸಿವೆಯ ಬಾಧೆ ಹೆಚ್ಚಾಗತೊಡಗಿತು. ಗುರುನಾಮ ಸ್ಮರಣೆ ಮಾಡುತ್ತಾ ನದಿಯಲ್ಲಿ ಸ್ನಾನ ಮಾಡಿದನು. ದನಗಳೆಲ್ಲವೂ ನದಿಯ ದಂಡೆಯಲ್ಲಿ ಸುಖವಾಗಿ ಮೇಯುತ್ತಿದ್ದವು. ಹಸಿವೆಯನ್ನು ತಾಳಲಾರದ ಕೂಳುಬಾಕನಾದ ಉಪಮನ್ಯುವಿಗೆ ತಕ್ಷಣವೇ ಒಂದು ಉಪಾಯ ಹೊಳೆಯಿತು. ನದಿಯ ದಂಡೆಗೆ ಸಮೀಪದಲ್ಲಿಯೇ ಒಂದು ಚಿಕ್ಕ ಗ್ರಾಮವಿತ್ತು. ಅಲ್ಲಿ ಬ್ರಾಹ್ಮಣರ 4-6 ಮನೆಗಳಿದ್ದವು. ಸ್ನಾನ ತೀರಿಸಿಕೊಂಡ ಉಪಮನ್ಯುವು ನೇರವಾಗಿ ಆ ಬ್ರಾಹ್ಮಣರ ಮನೆಗಳಿಗೆ ಹೋಗಿ ಭವತಿ ಭಿಕ್ಷಾಂ ದೇಹಿ ಎಂದು ಜೋಳಿಗೆಯನ್ನು ಒಡ್ಡಿದನು. ಮಧ್ಯಾಹ್ನದ ಸಮಯವಾಗಿರುತ್ತಿದ್ದರಿಂದ ಆತನಿಗೆ ಸಾಕಷ್ಟು ಭಿಕ್ಷೆಯ ಊಟ ದೊರೆಯತೊಡಗಿತು. ಇದನ್ನೇ ನದಿಯ ದಂಡೆಗೆ ಕುಳಿತು ಯಥೇಚ್ಛವಾಗಿ ಉಂಡು ದನಗಳನ್ನು ಮೇಯಿಸಿಕೊಂಡು ಸಂಜೆಗೆ ಆಶ್ರಮಕ್ಕೆ ಮರಳಿ ಬರತೊಡಗಿದನು. ಇದೇ ಕ್ರಮದಿಂದ ಕೆಲವು ದಿನಗಳು ಕಳೆದು ಹೋದವು. ಹೀಗೆ ಒಂದು ದಿನ ತಮ್ಮ ಶಿಷ್ಯನು ಸುಪುಷ್ಟನಾಗಿರುವುದನ್ನು ನೋಡಿದ ಧೌಮ್ಯ ಋಷಿಗಳು, ಎಲ್ಲೋ ನೀನು ನಿತ್ಯ ಉಪವಾಸವಿದ್ದು ಸಾಯಂಕಾಲ ಒಂದೇ ಹೊತ್ತು ಊಟ ಮಾಡುವಿ. ಹೀಗಿದ್ದು ನಿನ್ನ ದೇಹವು ಇಷ್ಟೊಂದು ದಷ್ಟಪುಷ್ಟವಾಗಿರಲು ಕಾರಣವೇನು ಎಂದು ಪ್ರಶ್ನೆ ಮಾಡಿದರು. ಗುರುಗಳ ಪ್ರಶ್ನೆಯಿಂದ ಬೆಚ್ಚಿದ ಉಪಮನ್ಯುವು ಸುಳ್ಳು ಹೇಳದೆ, ಸ್ವಾಮಿ, ನಾನು ಮಧ್ಯಾಹ್ನ ಸಮಯದಲ್ಲಿ ದನಗಳನ್ನು ನದಿಯ ದಂಡೆಗೆ ಮೇಯಲು ಬಿಟ್ಟು ಅಲ್ಲಿಯೇ ನದಿಯಲ್ಲಿ ಸ್ನಾನ ಮಾಡಿ ಪಕ್ಕದಲ್ಲಿಯೇ ಇರುವ 4-6 ಬ್ರಾಹ್ಮಣರ ಮನೆಗಳಲ್ಲಿ ಮಧುಕರಿ ಬೇಡಿಕೊಂಡು ಊಟ ಮಾಡುತ್ತೇನೆ. ಸಾಯಂಕಾಲದವರೆಗೂ ದನಗಳನ್ನು ಮೇಯಿಸಿಕೊಂಡು ಆಶ್ರಮಕ್ಕೆ ಮರಳುತ್ತೇನೆ ಎಂದು ಇದ್ದ ವಿಷಯವನ್ನೇ ಗುರುಗಳ ಎದುರು ತಿಳಿಸಿದನು. ಆಗ ಗುರುಗಳು, ಅಯ್ಯ, ಮಧುಕರಿ ಬೇಡಿದ ಅನ್ನವನ್ನು ನಮಗೆ ತಲುಪಿಸದೆ ನೀನೊಬ್ಬನೇ ಊಟ ಮಾಡಬಾರದು. ನಾಳೆಯಿಂದ ಮಧುಕರಿಯಿಂದ ಬಂದ ಆ ಅನ್ನವನ್ನೆಲ್ಲ ನಮ್ಮ ಆಶ್ರಮಕ್ಕೆ ತಂದೊಪ್ಪಿಸಿ ಹೋಗತಕ್ಕದ್ದು ಎಂದು ಆಜ್ಞೆ ಮಾಡಿದರು. ಉಪಮನ್ಯುವು ಅಂತೆಯೇ ಆಗಲಿ ಗುರುಗಳೇ ಎಂದು ನುಡಿದು ಮರುದಿನದಿಂದ ಮಧುಕರಿಯ ಅನ್ನವನ್ನು ಆಶ್ರಮಕ್ಕೆ ಒಯ್ದುಕೊಟ್ಟು ನಂತರ ಮತ್ತೆರಡು ಮನೆಗಳಲ್ಲಿ ಭಿಕ್ಷೆಯನ್ನು ಬೇಡಿ ಆ ಅನ್ನವನ್ನು ತಾನು ಉಂಡು ಕಾಲ ಕಳೆಯ ಹತ್ತಿದನು. ಹೀಗೆ ಮತ್ತೆ ಕೆಲವು ದಿನಗಳು ಉರುಳಲು ಉಪಮನ್ಯುವಿನ ದಷ್ಟಪುಷ್ಟ ಶರೀರವನ್ನು ನೋಡಿದ ಗುರುಗಳು ಮತ್ತೆ ಆತನು ಉದರಂಭರಣಕ್ಕಾಗಿ ಯಾವ ಸೂತ್ರ ಕೈಗೊಂಡಿರುವನೆಂಬುದನ್ನು ಕೇಳಿ ನೋಡಿದರು. ಉಪಮನ್ಯುವು ಆಗಲೂ ಇದ್ದ ಸಂಗತಿಯನ್ನೇ ಗುರುಗಳ ಎದುರು ತಿಳಿಸಿದನು. ಅದಕ್ಕೆ ಗುರುಗಳು, ನೀನು 2ನೇ ಸಲ ಮಧುಕರಿ ಬೇಡಿದ ಅನ್ನವನ್ನು ಆಶ್ರಮಕ್ಕೆ ತಂದೊಪ್ಪಿಸತಕ್ಕದ್ದು ಎಂದು ಕಟ್ಟಾಜ್ಞೆ ಮಾಡಿದರು. ಈಗ ಉಪಮನ್ಯುವು 2 ಸಲ ಭಿಕ್ಷೆ ಬೇಡಿದ ಅನ್ನವನ್ನು ಆಶ್ರಮಕ್ಕೆ ಒಯ್ದು ಮುಟ್ಟಿಸತೊಡಗಿದ್ದರಿಂದ ಆತನ ಹಸಿವೆಯ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ದಾರಿಯೇ ಇಲ್ಲದಾಯಿತು. ಅಡವಿಯಲ್ಲಿ ಕರುಗಳು ತಮ್ಮ ತಾಯಿ ಹಸುವಿನ ಮೊಲೆಯುಣ್ಣುವಾಗ ಉಕ್ಕಿ ನೆಲಕ್ಕೆ ಬೀಳುವ ನೊರೆಯನ್ನೇ ಆತನು ನೆಕ್ಕಿ ಜೀವಿಸತೊಡಗಿದನು. ಮುಂದೆ ಸ್ವಲ್ಪ ದಿನಗಳ ನಂತರ ಧೌಮ್ಯ ಋಷಿಗಳು, ವತ್ಸ, ನಿನ್ನ ಹಸಿವೆಗಾಗಿ ಈಗ ಯಾವ ಉಪಾಯ ಕಂಡುಕೊಂಡಿರುವಿ ಎಂದು ಆತನಿಗೆ ಮತ್ತೆ ಪ್ರಶ್ನೆ ಮಾಡಿದರು. ಆಗಲೂ ಉಪಮನ್ಯುವು ಇದ್ದ ವಿಷಯವನ್ನೇ ಗುರುಗಳಿಗೆ ತಿಳಿಸಿದನು. ಆಗ ಗುರುಗಳು, ಉಪಮನ್ಯು,
ಎಂಜಲದ ಹಾಲನ್ನು ಉಣ್ಣುವುದರಿಂದ ಬುದ್ಧಿಯೂ ಮೊಟಕಾಗುವುದು ಅಲ್ಲದೆ ಕರುಗಳು ಉಣ್ಣುವ ಹಾಲಿಗಾಗಿ ನೀನು ಆಸೆಪಟ್ಟು ಕುಳಿತುಕೊಳ್ಳುವುದು ಪಾಪಕರವಾದ ಕೆಲಸವಾಗಿದೆ. ಆದ ಕಾರಣ ನಾಳೆಯಿಂದ ನೀನು ಎಂಜಲ ಹಾಲನ್ನು ಸೇವಿಸಕೂಡದು ಎಂದು ಆಜ್ಞೆ ಮಾಡಿದರು. ಈಗ ಉಪಮನ್ಯುವಿಗೆ ದೊಡ್ಡ ಸಮಸ್ಯೆಯೇ ಬಂದಂತಾಗಿ ಬಿಟ್ಟಿತು. ಮುಂದೆ ಹಸಿವೆಯನ್ನು ಹಿಂಗಿಸಿಕೊಳ್ಳುವ ಬಗೆಯಂತೂ ಎಂದು ಚಿಂತೆಯಲ್ಲಿ ಆತನು ದನಗಳನ್ನು ಹೊಡೆದುಕೊಂಡು ಅಡವಿಗೆ ಬಂದನು. ಅಡವಿಯಲ್ಲಿ ಒಂದೆಡೆಗೆ ಎಕ್ಕೆಯ ಗಿಡದಿಂದ ಹಾಲು ಸುರಿಯುತ್ತಿರುವುದನ್ನು ಕಂಡು ಆತನಿಗೆ ಬಲು ಸಂತೋಷವಾಯಿತು. ಆಹಾ, ಈ ಗಿಡದ ಹಾಲು ತುಂಬ ಗಟ್ಟಿಯಾಗಿದೆ, ಮೇಲಾಗಿ ಇದು ಕರುಗಳ ಎಂಜಲವೂ ಅಲ್ಲ. ಅಂದ ಮೇಲೆ ಇದನ್ನು ಕುಡಿಯುವುದಕ್ಕೆ ಯಾರ ಅಭ್ಯಂತರವೂ ಇಲ್ಲ ಎಂದು ಮನದಲ್ಲಿಯೇ ಯೋಚಿಸಿ ಆ ಎಕ್ಕೆಯ ಎಲೆಯಿಂದಲೇ ಒಂದು ದೊನ್ನೆಯನ್ನು ಸಿದ್ಧಪಡಿಸಿಕೊಂಡು ಆ ದೊನ್ನೆಯಲ್ಲಿ ಎಕ್ಕೆಯ ಹಾಲನ್ನು ಜಾಣತನದಿಂದ ಸಂಗ್ರಹಿಸಿ ಕುಡಿದು ತನ್ನ ಹಸಿವೆಯನ್ನು ಇಂಗಿಸಿಕೊಳ್ಳುವ ಪ್ರಯತ್ನ ಮಾಡತೊಡಗಿದನು. ಹೀಗೆ ಆತನು ಗಿಡದ ಟೊಂಗೆಗಳನ್ನು ಮುರಿದು ಅವುಗಳಿಂದ ಎಕ್ಕೆಯ ಹಾಲನ್ನು ಸಂಗ್ರಹಿಸುವ ವೇಳೆಯಲ್ಲಿ ದುರ್ದೈವವಶಾತ್ ಆ ಗಿಡದ ಹಾಲು ಆತನ ಎರಡೂ ಕಣ್ಣುಗಳಲ್ಲಿ ಸಿಡಿದು ಬಿಟ್ಟಿತು. ಕೂಡಲೇ ಆತನ ಕಣ್ಣುಗಳು ಕಾಣದಂತಾದವು. ಕಾಯುವವರಾರೂ ಇಲ್ಲದ್ದರಿಂದ ಹಸುಗಳು ಚೆಲ್ಲಾಪಿಲ್ಲಿಯಾಗಿ ಅತ್ತಿಂದಿತ್ತ ತಿರುಗಾಡತೊಡಗಿದವು. ಉಪಮನ್ಯುವಿನ ಕೈಯಲ್ಲಿ ಒಂದು ಕೋಲು ಸಹಿತ ಇರಲಿಲ್ಲ. ದನಗಳು ಎತ್ತ ಹೋದವೋ ಎಂದು ಚಿಂತೆಯಿಂದ ಆತನು ವ್ಯಾಕುಲಗೊಂಡನು. ದನಗಳ ಸುಳಿವು ಹಿಡಿದು ಎಡವುತ್ತ ಕಾಲಾಡಿಸುತ್ತ ಅವುಗಳನ್ನು ಹಿಂಬಾಲಿಸಿ ಹೋಗುತ್ತಿರುವಾಗ ದಾರಿಯಲ್ಲಿದ್ದ ಒಂದು ಹಾಳು ಬಾವಿಯಲ್ಲಿ ಕಣ್ಣು ಕಾಣದೆ ಬಿದ್ದು ಬಿಟ್ಟನು. ಸಂಜೆಯಾಯಿತು. ದನಗಳೆಲ್ಲವೂ ಒಂದೊಂದಾಗಿ ಆಶ್ರಮಕ್ಕೆ ಬಂದು ತಲುಪತೊಡಗಿದವು. ಆದರೆ ಉಪಮನ್ಯು ಮಾತ್ರ ರಾತ್ರಿಯಾದರೂ ಬರಲೇ ಇಲ್ಲ. ಗುರುಗಳಿಗೆ ಚಿಂತೆಗಿಟ್ಟುಕೊಂಡಿತು. ತಮ್ಮ ಶಿಷ್ಯನ ಗತಿ ಏನಾಯಿತೋ ಎಂದು ವ್ಯಾಕುಲಗೊಂಡು ಅಡವಿಯಲ್ಲಿ ಆತನನ್ನು ಹುಡುಕುತ್ತಾ ಹೊರಟರು. ಎಲ್ಲಿಯೂ ಉಪಮನ್ಯುವಿನ ಸುಳಿವು ಸಿಕ್ಕದಾಗಲೂ ದೀರ್ಘಸ್ವರದಿಂದ ಉಪಮನ್ಯು, ಎಲ್ಲಿರುವಿ ಕಂದ, ಬೇಗ ಬಾ ಎಂದು ಕೂಗಿಕೊಳ್ಳತೊಡಗಿದರು. ಬಾವಿಯಲ್ಲಿ ಬಿದ್ದುಕೊಂಡು ಗುರುನಾಮ ಸ್ಮರಣೆಯಲ್ಲಿ ನಿರತನಾಗಿದ್ದ ಉಪಮನ್ಯುವಿಗೆ ಗುರುಗಳ ಧ್ವನಿ ಕೇಳಿದೊಡನೆಯೇ ಜೀವ ಬಂದಂತಾಯಿತು. ನಾನು ಇಲ್ಲಿ ಹಾಳು ಬಾವಿಯಲ್ಲಿ ಬಿದ್ದಿದ್ದೇನೆ ಗುರುಗಳೇ ಎಂದು ಕೂಗಿ ಅವರಿಗೆ ಉತ್ತರಿಸಿದನು. ಉಪಮನ್ಯುವಿನ ಧ್ವನಿ ಕೇಳಿದ ಧೌಮ್ಯ ಋಷಿಗಳು ತಕ್ಷಣವೇ ಆತನು ಇದ್ದಲ್ಲಿಗೆ ಧಾವಿಸಿ ಬಂದರು. ಆತನನ್ನು ಕೂಪದಿಂದ ಹೊರತೆಗೆದು, ನಿನ್ನ ಪರಿಸ್ಥಿತಿಯು ಹೀಗೇಕಾಯಿತು ಎಂದು ಪ್ರಶ್ನೆ ಮಾಡಿದರು. ಉಪಮನ್ಯುವು ಹಸಿವೆಯ ಬಾಧೆ ತಾಳಲಾರದೆ ತಾನು ಎಕ್ಕೆಯ ಹಾಲು ಕುಡಿದದ್ದನ್ನು, ಆ ಹಾಲು ತನ್ನ ಕಣ್ಣಿಗೆ ಸಿಡಿದು ದೃಷ್ಟಿ ಹೋದದ್ದನ್ನು ಗುರುಗಳ ಎದುರು ವಿವರವಾಗಿ ತಿಳಿಸಿ ತನ್ನ ತಪ್ಪನ್ನು ಮನ್ನಿಸಬೇಕೆಂದು ಗುರುಗಳ ಪಾದ ಹಿಡಿದುಕೊಂಡನು. ಕರುಣಾಳುಗಳಾದ ಧೌಮ್ಯ ಋಷಿಗಳಿಗೆ ಶಿಷ್ಯನ ಅವಸ್ಥೆ ಕಂಡು ತುಂಬ ಕನಿಕರವೆನಿಸಿತು. ಅವರು ತಮ್ಮ ಶಿಷ್ಯನಿಗೆ ಅಶ್ವಿನಿ ಕುಮಾರರನ್ನು ಧ್ಯಾನ ಮಾಡುವುದಕ್ಕೆ ತಿಳಿಸಿದರು. ಅವರ ಆಜ್ಞೆಯಂತೆ ಉಪಮನ್ಯುವು ಅಶ್ವಿನಿ ಕುಮಾರರನ್ನು ಪ್ರಾರ್ಥಿಸಿದೊಡನೆಯೇ ಆತನ ಕಣ್ಣುಗಳು ಕಾಣಿಸತೊಡಗಿದವು. ಕೂಡಲೇ ಉಪಮನ್ಯುವು ಭಕ್ತಿಯಿಂದ ಧಾವಿಸಿ ಗುರುಗಳಿಗೆ ನಮಸ್ಕರಿಸಿದನು. ಗುರುಗಳು ಆನಂದಭರಿತರಾಗಿ ತಮ್ಮ ಶಿಷ್ಯನನ್ನು ಅಪ್ಪಿಕೊಂಡು, ಕಂದ, ನಿನ್ನ ಗುರುಭಕ್ತಿಗೆ ನಾನು ಮೆಚ್ಚಿಕೊಂಡಿದ್ದೇನೆ ಎಂದು ತಮ್ಮ ವರದ ಹಸ್ತವನ್ನು ಆತನ ಮಸ್ತಕದ ಮೇಲಿರಿಸಿದೊಡನೆಯೇ ಉಪಮನ್ಯುವಿಗೆ ಸಕಲ ವೇದ, ಶಾಸ್ತ್ರ, ವ್ಯಾಕರಣಾದಿಗಳ ಸಂಪೂರ್ಣ ಜ್ಞಾನವೂ ಲಭಿಸಿತು. ನಂತರ ಗುರುಗಳು ಆತನಿಗೆ ಹೀಗೆ ಹೇಳಿದರು: ಎಲೈ ಶಿಷ್ಯರತ್ನನಾದ ಉಪಮನ್ಯುವೇ, ನೀನಿನ್ನು ಮನೆಗೆ ಹೋಗಿ ಮದುವೆ ಮಾಡಿಕೊಂಡು ಗೃಹಸ್ಥನಾಗಿ ಸುಖದಿಂದ ಬಾಳು. ನಿನ್ನ ಕೀರ್ತಿಯು ಜಗತ್ತಿನ ತುಂಬೆಲ್ಲ ಪ್ರಸಾರಗೊಳ್ಳುವುದು. ನಿನಗೆ ಮಹಾ ತೇಜಸ್ವಿಗಳು, ಬ್ರಹ್ಮಜ್ಞಾನಿಗಳೂ ಆದ ಅನೇಕ ಜನ ಶಿಷ್ಯರಾಗುವರು. ಆ ನಿನ್ನ ಶಿಷ್ಯರಲ್ಲಿ ಉತ್ತಂಕನೆಂಬುವನು ವಿಖ್ಯಾತನಾಗಿ ಆದಿಶೇಷನನ್ನು ಗೆದ್ದು ಆತನಿಂದ ಕರುಣಕುಂಡಲಗಳನ್ನು ಸಂಪಾದಿಸಿಕೊಂಡು ಬಂದು ಅವುಗಳನ್ನೇ ನಿನಗೆ ಗುರುದಕ್ಷಿಣೆಯಾಗಿ ನೀಡಿ ಕೀರ್ತಿವಂತನಾಗುವನು. ಮುಂದೆ ಅದೇ ಉತ್ತಂಕನೇ ಜನಮೇಜಯ ರಾಜನನ್ನು ಸರ್ಪಯಜ್ಞ ಮಾಡುವುದಕ್ಕೆ ಪ್ರೇರೇಪಿಸಿ ಎಲ್ಲ ಸರ್ಪಗಳೊಂದಿಗೆ ತಕ್ಷಕನನ್ನು, ಆತನನ್ನು ಬೆನ್ನಿಗೆ ಹಾಕಿಕೊಂಡ ದೇವೇಂದ್ರನನ್ನು ಸಹಿತ ಆಹುತಿಗಾಗಿ ಯಜ್ಞಕುಂಡಕ್ಕೆ ಅರ್ಪಿಸಿ ಪ್ರಸಿದ್ಧಿಯನ್ನು ಪಡೆಯುತ್ತಾನೆ ಎಂದು ಆಶೀರ್ವದಿಸಿ ಕಳುಹಿಸಿಕೊಟ್ಟರು. ಇದಾಗಿತ್ತು ಗುರು ಭಕ್ತಿಯಿಂದ ಗುರುಗಳ ಹೃದಯವನ್ನು ಗೆದ್ದಂತಹ ಉಪಮನ್ಯುವಿನ ಕಥೆ. ಇದೇ ಅಧ್ಯಾಯದ ಉಳಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.